ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ದಿನ ನಾವು ನಂಜನಗೂಡಿಗೆ ಬಂದಿದ್ವಿ. ನೋಡಿ, ಇವಾಗ ನಾವು ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಹೇಗಿದೆ ಕಲ್ಯಾಣಿ ನೋಡೋಣ. ನಾವು ಇದನ್ನು ನಂಜನಗೂಡು ಹೊಳೆ ಅಂತಲೇ ಕರೆಯೋದು. ನೋಡಿ, ನೀರು ಫುಲ್ ಕಡಿಮೆ ಇದೆ. ಮುಂಚೆ ಆದರೆ ತುಂಬ ನೀರು ಇರ್ತೈತಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತೇನು ರಶ್ ಕೂಡ ಇರಲಿಲ್ಲ. ಬೇರೆ ದಿನ ತುಂಬಾ ರಶ್ ಇರುತ್ತೆ. ಏನೋ ಅಪ್ಪ ಇವತ್ತು ಬುಧವಾರ ಬೇರೆ, ಹಾಗಾಗಿ ರಶ್ ಇಲ್ವಾ ಅಥವಾ ವಾರದ ದಿನ ಏನಾದರೂ ರಶ್ ಇರುತ್ತೋ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಇವತ್ತು ರಶ್ ಇಲ್ಲ. ಹಾಂ, ನನ್ನ ಮಗಳು ನೀರ ಹತ್ರ ಇದ್ದಾಳೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೊಳೆ. ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಭಾಗ ನೋಡಿ ಈ ರೀತಿ ಇದೆ ರೋಡು. ದುಡ್ಡು ಎಷ್ಟಿದೆ ಸೇರಿಸ್ಬಿಟ್ಟು ಭಗವಂತ ಒಳ್ಳೇದಾಗ್ಲಿ ಕಣಪ್ಪ ಅಂತ ಅಂದ್ಬಿಟ್ಟು ನಿಮ್ಮ ಕಡೆ ಎಷ್ಟು ನಿಮ್ಮ ದುಡ್ಡು ಎಷ್ಟಿದೆ ಸೇರಿಸ್ಬಿಟ್ಟು ಉಂಡಿಗೆ ಹಾಕಿ ಇಲ್ಲಿ ದರ್ಶನ ದೇವಸ್ಥಾನಕ್ಕೆ ಹೋಗಿ ಉಪ್ಪು ಬೆಲ್ಲ ಬುಡಿ. ನೋಡಿ, ಇದು ದೇವಸ್ಥಾನದ ಹೊರಭಾಗ. ತುಂಬ ದೊಡ್ಡ ದೇವಸ್ಥಾನ ಇದು. ನೋಡಿ ಯಾವ ರೀತಿ ಇದೆ ಹೊರಗಡೆ ಅಂತ. ಅದು ತೇರಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ತೇರು. ನೋಡಿ, ನಾವು ಅಲ್ಲಿ ಒಬ್ಬರ ಹತ್ರ ಒಂದು ಹರಕೆದೆಲ್ಲ ತೊಗೊಂಡ್ವಲ್ಲ, ಅದೇನಪ್ಪ ಅಂದರೆ ನಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಾಗ ನಾವು ಹರಕೆನ ಮಾಡ್ಕೊಡ್ತೀವಿ. ಈ ರೀತಿ ನಮ್ಮ ದೇಹದ ಯಾವುದಾದ್ರೂ ಅಂಗನ ನಾವು ಹುಂಡಿಗೆ ಹಾಕ್ತೀವಿ ಅಂತ ಅಂದ್ಕೊಳ್ತೀವಿ. ಅದು ಏನಪ್ಪ ಅಂದರೆ ಅದು ಬೆಳ್ಳಿದು ಒಂದು ಇದರಿಂದ ಮಾಡಿರ್ತಾರೆ. ಅದನ್ನು ನಾವು ತೊಗೊಂಡೋಗಿ ಹುಂಡಿಗೆ ಹಾಕ್ಬಿಟ್ಟು ನಮ್ಮ ಹರಕೆನ ನಾವು ಮುಗಿಸ್ತೀವಿ. ಅದಕ್ಕೆ ನಾವು ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕ್ತಾಯಿದ್ದೀವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಯಾರಾದರೂ ಈ ಟೆಂಪಲ್ನ ನೋಡಿಲ್ಲ ಅಂದರೆ ನಿಜವಾಗ್ಲೂ ಬಂದು ಒಂದು ಸರಿ ದರ್ಶನನ ನೀವು ಕೂಡ ಪಡೀರಿ, ಆಯಿತಾ? ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಎಂಟ್ರೆನ್ಸ್ ಇದು. ನಾವು ಹಾಗೆ ಏನು ಕ್ಯೂ ಏನಿರಲಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನದಿಂದ ಹೊರಭಾಗ ಅಂದರೆ ಒಳಗಡೆನೆ ಈ ರೀತಿ ಇದೆ ನೋಡಿ. ಸೈಡಲ್ಲೆಲ್ಲ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ. ಈ ರೀತಿ ಎಲ್ಲ ದೇವರುಗಳ ವಿಗ್ರಹಗಳು ಕೂಡ ಇಲ್ಲಿದೆ. ಒಳಗಡೆ ಕ್ಯಾಮ್ರಾ ವಿಡಿಯೋ ಹಲೋ ಇಲ್ಲ ಅನಿಸುತ್ತೆ. ಇಲ್ಲ, ನೋಡೋಣ ಎಷ್ಟು ಕವರ್ ಆಗುತ್ತೆ ಅಷ್ಟನ್ನು ಮಾಡ್ತೀವಿ. ಇವಾಗ ದೇವ್ರ ದರ್ಶನ ಆಯಿತು. ನೋಡಿ ಈ ರೀತಿ ತುಲಾಭಾರ ಕೂಡ ಇಲ್ಲಿ ಮಾಡ್ತಾರೆ. ನಾವೇನಾದರೂ ಹರಕೆನ ಮಾಡ್ಕೊಂಡಿದ್ರೆ ಈ ರೀತಿ ತುಲಾಭಾರನ ಮಾಡಿಸ್ತಾರೆ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ಖಂಡಿತ ನೀವು ಒಂದ್ಸರಿ ಇಲ್ಲಿ ಬಂದು ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ. ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಇಲ್ಲಿ ಪ್ರಸಾದ ಕೂಡ ಇತ್ತು. 12ವರೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೋಡಿ ಹೊರಗಡೆ ಇದು ಶಿವನ ಮೂರ್ತಿ ತುಂಬ ಚೆನ್ನಾಗಿದೆ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡು ಕೂಡ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.